ಬಾಯಲ್ಲಿ ಬಂದಿತ್ತು ಅವ್ರಿಗೆ ಥರ್ಡ್ ರೇಟ್ ಕ್ಲಾಸ್ ಕೂಡಿಸ್ತಾರೆ, ಕೆಳಗಡೆ ಕೂಡಿಸ್ತಾರೆ. ನಿಮ್ಮನ್ನ ಚುನಾಯಿತ ಪ್ರತಿನಿಧಿಯಾಗಿ ಮಾಡಿರೋದು ನಮ್ಮನ್ನ ಆಳ್ಲಿಕ್ಕೆ, ಮ್ಯಾಚ್ ನೋಡ್ಲಿಕ್ಕೆ, ಇನೋವಾ ಕಾರ್ ಇಸ್ಕೊಳಕ್ಕೆ, ಗೂಟ ಇಟ್ಕೊಂಡು ಓಡಾಡ್ಲಿಕ್ಕಲ್ಲ. ಎಷ್ಟು ಎಂಜಲ್ ಕಾಸಿಗೆ ನೀವು ಬದುಕ್ತಾ ಇದ್ದೀರ ಅನ್ನೋದನ್ನ ಕರ್ನಾಟಕದ ಜನತೆ ಮುಂದೆ ಬತ್ತಲೆ ಆಗ್ತಾ ಇದ್ದೀರಾ. ಕರ್ನಾಟಕದ ಜನತೆಗೆ ಪ್ರದರ್ಶನ ಮಾಡ್ತಾ ಇದ್ದೀರಾ. ಈ ತರದೊಂದು ಸ್ಟೇಡಿಯಂ ಬೆಳಗಾಮಲ್ಲೋ, ಈ ತರ ಒಂದು ಸ್ಟೇಡಿಯಂ ಮೈಸೂರಲ್ಲಿ ಮಾಡಬೇಕು. ಕುದಿಯುತ್ತೆ ರೀ, ರಕ್ತ ಕುದಿಯುತ್ತೆ. ಶಾಸಕರಿಗೆ IPL ಟಿಕೆಟ್ ನ ನೀಡಬೇಕು ಅನ್ನುವಂತಹ ವಿಚಾರ ಸದ್ಯ ಜನಾಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ಅವರು ನಾವು ಮಾತನಾಡಿಸೋಣ. ಸರ್, ಇವಾಗಲೇ ನೋಡಿದಿರಿ, ಈಗಾಗಲೇ IPL ಪ್ರಾರಂಭವಾಗಿರುವಂತದ್ದು, ಮತ್ತೆ ಶಾಸಕರಿಗೆ IPL ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರ ಜನಾಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಏನ್ ಹೇಳ್ತೀರಿ? ಬೇಕಾಗಿತ್ತಾ ಅಥವಾ ಬೇಡವಾ? ಈ ಚರ್ಚೆಗಳು ಆಗ್ತಾ ಇದೆ. ಚುನಾಯಿತ ಪ್ರತಿನಿಧಿಗಳಿರೋದು ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ, ನಮ್ಮ ಬಗ್ಗೆ ಕಾನೂನು ಮಾಡಲಿಕ್ಕೆ. 11 ಜನ ಜೂನಲ್ಲಿ 2025 ಸತ್ರಲ್ಲ. ಯಾಕೆ ಸತ್ರು, ಹೇಗೆ ಸತ್ರು ಅನ್ನೋ ಚರ್ಚೆ, ಮತ್ತು ಹೇಗೆ ಸೇಫ್ಟಿ ಮೆಷರ್ಸ್ ಮಾಡಬೇಕು, ಪಬ್ಲಿಕ್ ಸೇಫ್ಟಿ ಹೇಗಿರ್ಬೇಕು ಅನ್ನೋ ಚರ್ಚೆ ಮಾಡೋದು ಬಿಟ್ಟು, ನಮ್ಮ ಮಕ್ಕಳು ಹೋಗ್ತಾರೆ, ನಮ್ಮ ಮರಿ ಮೊಮ್ಮಕ್ಕಳು ಹೋಗ್ತಾರೆ, ನನ್ನ ಹೆಂಡತಿ ಹೋಗ್ತಾರೆ, ನಮ್ಮನ್ನ ಅಲ್ಲಿ ಯಾವುದೋ ಥರ್ಡ್ ರೇಟ್, ಆ ಬಾಯಲ್ಲಿ ಬಂದಿತ್ತು ಅವ್ರಿಗೆ ಥರ್ಡ್ ರೇಟ್ ಕ್ಲಾಸಲ್ಲಿ ಕೂಡಿಸ್ತಾರೆ, ಕೆಳಗಡೆ ಕೂಡಿಸ್ತಾರೆ ಅಂತ ಹೇಳಿ ಮಾತಾಡ್ತಿರಲ್ಲ. ನಿಮ್ಮ ಶೋಭೆಯನ್ನು ನೀವೇ ಕಮ್ಮಿ ಮಾಡ್ಕೊಂಡಿದ್ದೀರಾ. 3,000 ಇಂದ 10,000ಕ್ಕೆ ಸಿಗುವ ಟಿಕೆಟನ್ನು ಭಿಕ್ಷೆಗೋಸ್ಕರ ಸದನದಲ್ಲಿ, ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಅಂದರೆ, ನಿಮ್ಮನ್ನ ಚುನಾಯಿತ ಪ್ರತಿನಿಧಿಯಾಗಿ ಮಾಡಿರೋದು ನಮ್ಮನ್ನ ಆಳ್ಲಿಕ್ಕೆ, ಮ್ಯಾಚ್ ನೋಡ್ಲಿಕ್ಕೆ, ಇನೋವಾ ಕಾರ್ ಇಸ್ಕೊಳಕ್ಕೆ, ಗೂಟ ಇಟ್ಕೊಂಡು ಓಡಾಡ್ಲಿಕ್ಕಲ್ಲ. ಯಾವ ಮನಸ್ಥಿತಿ ಇದೆ ರೀ ನಿಮ್ದು MLAಗಳಾಗಿ? ನೀವು ನಿಮ್ಮ ಊರಿನ ಕುಗ್ರಾಮದ ಕ್ರಿಕೆಟ್ ಪ್ರೇಮಿಯನ್ನ ಟಿಕೆಟ್ ಕೊಟ್ಟು ಕಳಿಸ್ಬೇಕು, ಹೋಗಿ ಮ್ಯಾಚ್ ನೋಡಿ, ಇಂಟರ್ನ್ಯಾಷನಲ್ ಮ್ಯಾಚ್ ನೋಡಿ ಹೇಗಿದೆ ಅಂತ. ಅದನ್ನ ಮಾಡೋದು ಬಿಟ್ಟು ನಮ್ಮ ಮಕ್ಕಳು ಹೋಗ್ತಾರೆ, ನನ್ನ ಹೆಂಡತಿ ಹೋಗ್ತಾರೆ ಅಂತ ಹೇಳಿ ನಾಟಕ ಮಾಡಿ ವಿಧಾನಸೌಧದಲ್ಲಿ ಚರ್ಚೆಯನ್ನು ತಗೊಂಡು ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಪ್ರೆಷರ್ ಅನ್ನು ಹಾಕ್ತೀರಾ ಅಂದ್ರೆ, ಎಷ್ಟು ಎಂಜಲ್ ಕಾಸಿಗೆ ನೀವು ಬದುಕ್ತಾ ಇದ್ದೀರ ಅನ್ನೋದನ್ನ ಕರ್ನಾಟಕದ ಜನತೆ ಮುಂದೆ ಬತ್ತಲೆ ಆಗ್ತಾ ಇದ್ದೀರಾ. ಕರ್ನಾಟಕದ ಜನತೆಗೆ ಪ್ರದರ್ಶನ ಮಾಡ್ತಾ ಇದ್ದೀರಾ. ಕೇವಲ ಒಂದು IPL ಟಿಕೆಟ್ಗೋಸ್ಕರ ಇಂಟರ್ವ್ಯೂಗಳು ಕೊಡೋದು, ಪ್ರೈವೇಟ್ ಚಾನಲ್ ಕರೆದು ಮಾತಾಡೋದು, ಏನು ನಿಮ್ಮ ಜನ್ಮಸಿದ್ಧ ಹಕ್ಕು ಅನ್ಕೊಂಡಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಜನರ ಸೇವೆ ಮಾಡಕ್ಕಿರ್ತಕ್ಕಂಥದ್ದು ನೀವು ಎಂಜಾಯ್ ಮಾಡಕ್ಕೆ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳೋದಾದ್ರೆ, ಇದೇ ಶಕ್ತಿಯನ್ನ, ಇದೇ ಒಂದು ಎನರ್ಜಿಯನ್ನ 11 ಜನ IPL ಅಲ್ಲಿ ಸಾವಾದ್ರಲ್ಲ, ಮುಂದೆ ಈ ಥರ ಆಗಬಾರ್ದು. ಈ ಥರದೊಂದು ಸ್ಟೇಡಿಯಂ ಬೆಳಗಾಮಲ್ಲೋ, ಈ ಥರ ಒಂದು ಸ್ಟೇಡಿಯಂ ಮೈಸೂರಲ್ಲಿ ಮಾಡಬೇಕು, ಕರ್ನಾಟಕ ತುಂಬಾ ಸ್ಟೇಡಿಯಂ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಡಿಸ್ಕಷನ್ ಮಾಡಿದ್ರೆ ನೀವು ಟಿಕೆಟ್ಗೋಸ್ಕರ ನಾಚಿಗೇಡಿ ಕೆಲಸ ಮಾಡಿದ್ರಲ್ಲ. ಕುದಿಯುತ್ತೆ ರೀ, ರಕ್ತ ಕುದಿಯುತ್ತೆ. ಕೇವಲ ಅಧಿಕಾರದಲ್ಲಿ ಇದ್ದೀರಾ ಅಂತ ಹೇಳಿ ಅಷ್ಟು ದಬ್ಬಾಳಿಕೆ ಮಾಡೋದ? ನಿಮ್ಮ ಮನಸ್ಥಿತಿಯನ್ನ ತೋರಿಸ್ತಾ ಇದ್ದೀರಾ. ಇಡೀ ಭಾರತದಲ್ಲಿ ನೀವು ಎಂಜಿಲ ಟಿಕೆಟ್ಗೋಸ್ಕರ ಕೇಳಿದ್ದು ಚರ್ಚೆ ಆಗಿದೆ. ಕರ್ನಾಟಕದ ಮರ್ಯಾದೆಯನ್ನು 3 ಪಾಲ್ ಮಾಡಿದ್ದೀರಾ ನೀವು. ಅಲ್ಲ, ಈಗಾಗಲೇ ಯುದ್ಧ ಪ್ರಾರಂಭವಾಗಿ ಸುಮಾರು 31 ದಿನ 32 ದಿನ ಆಗ್ತಾ ಬಂತು. ಒಂದಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳು, ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ಬದಲು ಈ IPL ಟಿಕೆಟ್ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಾ ಅನ್ನೋದು ಕೂಡ ಈಗ ಕಾರಣವಾಗಿರೋದು. ಚರ್ಚೆ ಆಗ್ತಿದೆ ಅಂತೇಳಿ ಇದು ಸಾರ್ವಜನಿಕರೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಕೇವಲ ಜಾಗ ಕೊಟ್ಟಿದ್ದೀರಾ ಅಂತ ಹೇಳಿ, ಸರ್ಕಾರಿ ಜಾಗ ಕೊಟ್ಟಿದೆ ಅಂತ ಹೇಳಿ ನೀವು ಈ ಥರದ ಪ್ರಶ್ನೆಗಳನ್ನು ಕೇಳಿ ಟಿಕೆಟ್ ಕೇಳೋದಿದೆಯಲ್ಲ, ಅಂದರೆ ನೀವು ಏನೋ ಅದು ಜಸ್ಟಿಸ್ ಗುನ್ನಾ ಅವರ ಒಂದು ಕಮಿಟಿ ಮಾಡಿದ್ರಲ್ಲ ಇಷ್ಟು ದಿನ, IPL ನಡೆಸಲೇಬಾರ್ದು, ಇಲ್ಲಿಗೆ ಜಾಗ ಸರಿ ಇಲ್ಲ, ಮೇಲ್ ಸ್ಟೇರ್ಕೇಸ್ ಸರಿ ಇಲ್ಲ, ಫೈರ್ ಇಲ್ಲ, ಇದೆಲ್ಲ ನಾಟಕನ ನೀವು ಕೇವಲ ಮಾಡಿದ್ದು ಅಂದರೆ? ಅಷ್ಟೇ ಸ್ಟ್ರಿಕ್ಟಾಗಿ ಮಾಡಿದ್ದೀರಾ ಅನ್ನೋ ಪ್ರಶ್ನೆ ಕೇಳಿ ನೀವು. ಯಾವುದಾದ್ರೂ ಪಬ್ಲಿಕ್ ಸ್ಪೇಸು ಮೋರ್ ದೆನ್ 500 ಪೀಪಲ್ ಗ್ಯಾದರಿಂಗ್ ಆಯಿತು ಅಂದರೆ ಅಲ್ಲಿ ಯಾವ ಥರದ ಆ್ಯಂಬುಲೆನ್ಸ್ ಇರಬೇಕು, ಯಾವ ಥರದ ಸ್ಟೆಪ್ಸ್ ಇರಬೇಕು, 2 ಮೀಟರ್ ಸ್ಟೇರ್ ಕೇಸ್, ಎಷ್ಟು ಎಂಟ್ರಿ ಎಷ್ಟು ಎಕ್ಸಿಟ್ ಇರಬೇಕು ಅನ್ನೋದನ್ನ PWD ಮ್ಯಾನ್ಯಲ್ ತೆಗೆದು ಓದಿದ್ದೀರಾ ನೀವು? ಯಾವ ಥರ ಫೈರ್ NOCಗಳು ಕೊಡ್ತಾರೆ ಒಂದು ಪಬ್ಲಿಕ್ ಗ್ಯಾದರಿಂಗ್ ಅಂತ ನಿಮ್ಗೆ ಗೊತ್ತಿದೆಯಾ? ಯಾವ ಥರ ಎಂಟ್ರಿ ಎಕ್ಸಿಟ್ ಅನ್ನ ಮಾರ್ಕ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಎಮರ್ಜೆನ್ಸಿ ಆದಾಗ ಹೇಗೆ ಇವ್ಯಾಕ್ಯುವೇಟ್ ಮಾಡಬೇಕು ಅನ್ನೋದು ಏನೋ ತಿಳ್ಕೊಂಡಿದ್ದೀರಾ? ಇದನ್ನೆಲ್ಲ ತಿಳ್ಕೊಳೋದು ಬಿಟ್ಟು ನೀವು ಈ ವಿಷಯಗಳನ್ನ ಚರ್ಚೆ ಮಾಡ್ದೇನೆ ವಿಧಾನಸೌಧದಲ್ಲಿ IPL ಟಿಕೆಟು ನಮ್ಮ ಮೊಮ್ಮಕ್ಕಳು ಬೇಕು, ಮರಿ ಮೊಮ್ಮಕ್ಕಳು ಬೇಕು, ನಮ್ಗೆ ಕೊಟ್ಟಿರೋ ಟಿಕೆಟು ಸಾಮಾನ್ಯ ಜನರಲ್ಲಿ ಮುಂದೆ ಕೂಡಿಸ್ತಾ ಇದ್ದಾರೆ, ಗಾಂಧಿ ಕ್ಲಾಸಲ್ಲಿ ಕೂಡಿಸ್ತಾ ಇದ್ದಾರೆ, ಥರ್ಡ್ ರೇಟ್ ಕ್ಲಾಸಲ್ಲಿ ಕೂಡಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಮ್ಮನ್ನ ಕೀಳ್ಮಟ್ಟದಲ್ಲಿ ತೋರಿಸ್ಕೊಂಡು ನೀವು ಶ್ರೇಷ್ಠತೆಯನ್ನ ಮಾಡಿ ಮದುವೆ ಮುಂಜಿಗಳಲ್ಲಿ ಪಂಕ್ತಿಗಳನ್ನು ಮಾಡ್ತಾರೆ ಶ್ರೀಮಂತರಿಗೆ ಬೇರೆ. ಅದನ್ನ ತಡೆದಿರ್ತಕ್ಕಂಥ ಅಂಬೇಡ್ಕರ್ ಅವರ ಈ ಜೀವನದಲ್ಲಿ ನಿಮಗೆ ಬೇರೆ ಸ್ಪೆಷಲ್ ಟಿಕೆಟ್ ಕೊಡಬೇಕು ಅಂತ ಹೇಳೋದಿದೆಯಾ? ಆದರೆ ಜನರಿಂದ ಚುನಾಯಿತನಾಗಿ ಬಂದು ಜನರ ಹೆಗಲ ಮೇಲೆ ಕೂತ್ಕೊಂಡು ಜನರ ಚಪ್ಪಾಳೆ ತಗೊಂಡು ಅವ್ರ ಜೊತೆ ಕೂತ್ಕೊಂಡು ನಿಮಗೆ ಮ್ಯಾಚ್ ನೋಡೋಕೆ ಆಗಲ್ಲ ಅಂದರೆ ನೀವು ಯಾವ ಜನಪ್ರತಿನಿಧಿ, ನೀವು ಯಾವ MLA ಅಂತ ನಾನು ಕೇಳ್ತಾ ಇದ್ದೀನಿ.
ಯಾಕೋಸ್ಕರ ನಿಮ್ಮನ್ನು ನಾವು ಆಯ್ಕೆ ಮಾಡಿ ಕಳ್ಸಿದೀವಿ ಅಂತ ಕರ್ನಾಟಕ ಜನತೆ ಕೇಳ್ತಾ ಇದೆ. ದಯವಿಟ್ಟು ಈ ತರದ ಚೀಪ್, ಕೇವಲ 5,000 ರೂಪಾಯಿ 10,000 ಕೊಟ್ಟರೆ ಟಿಕೆಟ್ ಸಿಗುತ್ತೆ. ನೀವು ದುಡ್ಡು ಕೊಟ್ಟು ಟಿಕೆಟ್ ನೋಡಿ, ನಿಮ್ಮ ಪರ್ಸನಲ್ ಲೈಫ್ ಅದು. ಆದರೆ ಸರ್ಕಾರದ ಒಂದು ದಬ್ಬಾಳಿಕೆ ಮಾಡಿ, ಸರ್ಕಾರದ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಟಿಕೆಟ್ ಕೊಟ್ಟು ನಿಮ್ಮ ಹೆಂಡತಿ ಮಕ್ಕಳಿಗೆ ಶೋಕಿ ಮಾಡೋದು ಇದೆಯಲ್ಲ, ಇದು ಜನರು ಒಪ್ಪೋದಿಲ್ಲ, ಕ್ಷಮಿಸೋದಿಲ್ಲ. ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.